ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ರಾಜಕಾರಣ ಅನ್ನೋದಿದೆ ನೋಡಿ, ಇದು ಅಮೆರಿಕ ಇರಲಿ, ಭಾರತ ಇರಲಿ ಅಥವಾ ಜಗತ್ತಿನ ಬೇರೆ ಯಾವುದೇ ದೇಶ ಇರಲಿ, ಹೆಸರು, ಬಣ್ಣ, ಬಾವುಟಗಳು, ಸ್ವರೂಪ, ಗಾತ್ರ ಇವುಗಳಲ್ಲಿ ಬದಲಾವಣೆ ಇರಬಹುದೇ ಹೊರತು ರಾಜಕಾರಣಿಗಳ ವ್ಯಕ್ತಿತ್ವಗಳು, ಅವರು ಯೋಚನೆ ಮಾಡೋ ರೀತಿಗಳು ಹೆಚ್ಚು ಕಡಿಮೆ ಒಂದೇ ತರ ಇರುತ್ತವೆ. ಈಗ ನೋಡಿ, ಅಮೆರಿಕಾದಲ್ಲಿ ಚುನಾವಣೆಗಳು ಮುಗಿದು ಹೊಸ ಸರ್ಕಾರ ರಚನೆ ಆಗೋದಕ್ಕೆ ಇನ್ನು ಕೆಲ ದಿನಗಳು ಮಾತ್ರ ಬಾಕಿ ಇವೆ. ಈ ನಡುವೆ ಸರ್ಕಾರದ ನಿಲುವುಗಳಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣೋದಕ್ಕೆ ಶುರುವಾಗಿವೆ. ಕಳೆದ 4 ವರ್ಷಗಳಿಂದ ತೈವಾನ್ಗೆ ಬರೀ ಬಾಯಿ ಮಾತಲ್ಲಿ ಮಾತ್ರ ಬೆಂಬಲ ಕೊಡ್ತಾ ಅವ್ರು ಕೇಳಿದ ಆಯುಧಗಳನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದ ಅಮೆರಿಕಾದ ಡೆಮೋಕ್ರೆಟಿಕ್ ಸರ್ಕಾರ ಈಗ ಮನೆಗೆ ಹೋಗೋ ಮೊದಲು ಒಂದಷ್ಟು ಆಯುಧಗಳನ್ನು ತೈವಾನ್ಗೆ ಸರಬರಾಜು ಮಾಡಿದೆ. ಇಷ್ಟು ದಿನ ಅಮೆರಿಕ ತೈವಾನ್ ಬಗ್ಗೆ ಬರೀ ಬಾಯಿ ಮಾತಿನ ಬೆಂಬಲ ಕೊಡ್ತಾ ಬರ್ತಾ ಇತ್ತು. ಅಮೆರಿಕಾದ ಸ್ಪೀಕರ್ ಆಗಿದ್ದ ನ್ಯಾನ್ಸಿ ಪೆಲೋಸಿ ವಿನಾಕಾರಣ ತೈವಾನ್ಗೆ ಭೇಟಿ ಕೊಟ್ಟು ಅಲ್ಲಿ ಚೈನಾ ತೈವಾನ್ ನಡುವಿನ ಸಂಘರ್ಷವನ್ನ ಹೆಚ್ಚು ಮಾಡಿಸಿದ್ದು ಬಿಟ್ರೆ ಅಮೆರಿಕಾದ ಡೆಮೋಕ್ರೆಟಿಕರು ತೈವಾನ್ಗೆ ಅಂತ ಯಾವ ಸಹಾಯವನ್ನು ಮಾಡಲಿಲ್ಲ. ತೀರಾ ಯುಕ್ರೇನ್ಗೆ ಕೊಟ್ಟ ಹಾಗೆ ನಮಗೇನು ಫ್ರೀಯಾಗಿ ಆಯುಧಗಳನ್ನು ಕೊಡಬೇಡಿ, ಆದ್ರೆ ನಾವು ಕೇಳಿದ ಆಯುಧಗಳನ್ನು ಕೊಡಿ, ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಮೆರಿಕ ತೈವಾನ್ ಕೇಳಿದ ಆಯುಧಗಳನ್ನು ಕೊಡ್ಲಿಲ್ಲ. ಬದಲಿಗೆ ನಿಮಗೆ ಅದ್ಯಾಕೆ ಇದ್ಯಾಕೆ ಇಷ್ಟು ಸಾಕಲ್ವಾ ಅಂತ ಬಿಟ್ಟಿ ಕೊಡೋ ತರ ಆಡ್ತಾ ಹೋಯ್ತು. ಹೋಗ್ಲಿ, 2020ರಲ್ಲಿ ನಿಮ್ಮದೇ ಸಂಸತ್ತು ನಮಗ್ ಕೊಡೋದಿಕ್ಕೆ ಒಪ್ಪಿಗೆ ಕೊಟ್ಟಿತ್ತಲ್ಲ, ಆ ಆಯುಧಗಳನ್ನಾದ್ರೂ ನಮಗ್ ಕಳಿಸ್ಕೊಡಿ ಅಂತ ತೈವಾನ್ ಕೇಳ್ತಾ ಇದ್ರು. ಅವು ಕೂಡ ಕಳೆದ 4 ವರ್ಷಗಳಿಂದ ತೈವಾನ್ ಅನ್ನ ತಲುಪಲಿಲ್ಲ. ಆದ್ರೆ ಚುನಾವಣೆಯ ಹೊಸ್ತಿಲಲ್ಲಿರುವಾಗ ಅಮೆರಿಕಾದ ಆಯುಧಗಳ ಕನ್ಸೈನ್ಮೆಂಟ್ ಒಂದು ತೈವಾನ್ ಅನ್ನ ತಲುಪಿದೆ. ಒಂದಷ್ಟು ATACMS ಹಾಗೂ ಹಿಮಾರ್ಸ್ಗಳು ತೈವಾನ್ಗೆ ಹೋಗಿವೆ. ಹಾಗಾದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಅಲ್ಲಿಗೆ ಆಯುಧಗಳು ಮುಟ್ಟಿದ್ದು ಯಾಕೆ? ಈಗ ಆರಿಸಿ ಬಂದಿರೋ ಹೊಸ ಸರ್ಕಾರ ತೈವಾನ್ಗೆ ಹೆಚ್ಚುವರಿ ಆಯುಧಗಳನ್ನು ಕೊಡುತ್ತಾ? ಟ್ರಂಪ್ ಸರ್ಕಾರ ಕೊಡೋದಕ್ಕೆ ಒಪ್ಪಿದ್ದ ಆಯುಧಗಳು ಕಳೆದ 4 ವರ್ಷಗಳಿಂದ ಅಲ್ಲಿಗೆ ಹೋಗಲೇ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2020ರ ಕಡೆಯ ದಿನಗಳು. ಅವತ್ತಿಗೆ ಅಮೆರಿಕಾದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಟ್ರಂಪ್ ಸರ್ಕಾರ ತೈವಾನ್ಗೆ ಅಗತ್ಯವಿದ್ದ 64 ATACMS ಹಾಗೂ 11 ಹಿಮಾರ್ಸ್ಗಳನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡಿತು. ಆ ಬಳಿಕ ತೈವಾನ್ ಚೈನಾದ ಉಪಟಳ ಹೆಚ್ಚಾಗ್ತಾ ಇರೋದನ್ನ ಕಂಡು 11 ಹಿಮಾರ್ಸ್ ಅಂದ್ರೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ಗಳ ಬದಲಿಗೆ 18 ಕೊಡೋದಕ್ಕೆ ಕೇಳ್ತು. ಹಾಗೆ ATACMS ಗಳ ಬೇಡಿಕೆಯನ್ನ 64ರಿಂದ 84ಕ್ಕೆ ಏರಿಕೆ ಮಾಡ್ತು. ಅದಕ್ಕೂ ಕೂಡ ಅಮೆರಿಕಾದ ಆಡಳಿತ ಓಕೆ ಅಂತ ಹೇಳ್ತು. ಖರೀದಿ ಒಪ್ಪಂದಕ್ಕೆ ಸಹಿ ಕೂಡ ಬಿತ್ತು. ಆದ್ರೆ ಆ ಒಪ್ಪಂದ ಆದ ಕೆಲವೇ ದಿನಗಳಲ್ಲಿ ಅಮೆರಿಕಾದ ಸರ್ಕಾರ ಬದಲಾಯಿತು. ರಿಪಬ್ಲಿಕನ್ನರ ಜಾಗಕ್ಕೆ ಡೆಮೋಕ್ರೆಟಿಕರು ಬಂದರು. ಟ್ರಂಪ್ ಕಾಲದ ಒಪ್ಪಂದದಂತೆ ತೈವಾನ್ಗೆ ಬರಬೇಕಾದ ಆಯುಧಗಳು ಬರಲಿಲ್ಲ. ಅದಕ್ಕೆ ಅಮೆರಿಕ ನಾನಾ ಕಾರಣಗಳನ್ನು ಕೊಡ್ತಾ ಹೋಯಿತು. ಚೈನಾ ವೈರಾಣುವಿನ ಕಾಟ ಈ ಆರ್ಡರ್ ಅನ್ನು ಆದಷ್ಟು ಬೇಗ ಪೂರೈಸೋದಕ್ಕೆ ಅಡ್ಡಿ ಆಯಿತು ಅಂತ ಕಂಪನಿಗಳು ಹೇಳ್ಕೊಂಡ್ವು. ಆದ್ರೆ ಅಮೆರಿಕ ಮನಸ್ಸು ಮಾಡಿದ್ದಿದ್ರೆ ಆದಷ್ಟು ಬೇಗ ಅವುಗಳನ್ನು ಒದಗಿಸೋದು ಕಷ್ಟ ಏನಾಗ್ತಿರ್ಲಿಲ್ಲ. ಇಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ತೋರ್ಲಿಲ್ಲ ಅಷ್ಟೇ. ಯಾಕೆಂದ್ರೆ ಬಿಡೆನ್ ಸರ್ಕಾರ ಚೈನಾ ಜೊತೆ ಜಾಸ್ತಿ ರಬ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಚೈನಾದ ದ್ವೇಷವನ್ನ ಅವರು ಬಾಯಿ ಮಾತಲ್ಲಿ ತೋರಿಸ್ಕೊಳ್ತಾ ಹೋದ್ರೆ ಹೊರತು ಚೈನಾನ ಕೆಣಕೋದಕ್ಕೆ ಮಾತ್ರ ಡೆಮೋಕ್ರೆಟಿಕರು ಆಸಕ್ತಿಯನ್ನು ತೋರಲಿಲ್ಲ. ಹೀಗಾಗಿ ಅವರು ತೈವಾನ್ಗೆ ಕೊಡಬೇಕಾದ ಆಯುಧಗಳನ್ನ ಡಿಲೇ ಮಾಡ್ತಾ ಹೋದ್ರು ಅಂತ ಹೇಳಲಾಗುತ್ತೆ. ಇನ್ನು ತೈವಾನ್ಗೆ ಪೆಲೋಸಿ ಭೇಟಿ ಕೊಟ್ಟ ನಂತರ ಚೈನಾ ತೈವಾನ್ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಯಿತು. ಚೈನಾದ ಯುದ್ಧ ನೌಕೆಗಳು ತೈವಾನನ್ನ ಸುತ್ತುವರೆದ್ವು. ಚೈನಾ ರಾಕೆಟ್ಗಳು ತೈವಾನ್ ವಾಯು ಪ್ರದೇಶವನ್ನು ಹಾದು ಹೋದ್ವು. ಅಲ್ಲಿ ಯಾವಾಗ ಬೇಕಿದ್ರೂ ಯುದ್ಧ ಸಂಭವಿಸಬಹುದಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇಷ್ಟಾದ್ರೂ ತೈವಾನ್ಗೆ ಅಮೆರಿಕ ಆಯುಧಗಳ ಸರಬರಾಜನ್ನು ಮಾತ್ರ ಮಾಡಲಿಲ್ಲ. ಆದ್ರೆ ಅಮೆರಿಕದ ಚುನಾವಣೆಗಳು ಘೋಷಣೆ ಆದ ಕೂಡಲೇ ಅಮೆರಿಕಾಗೆ ತೈವಾನ್ ಜೊತೆ ಮಾಡಿಕೊಂಡಿದ್ದ ಆಯುಧ ಒಪ್ಪಂದ ನೆನಪಾಯಿತು. ಇನ್ನು ಎಲ್ಲಿ ತೈವಾನ್ಗೆ ಆಯುಧ ಕೊಡಲಿಲ್ಲ ಅನ್ನೋದು ಕೂಡ ಅಲ್ಲಿ ಚುನಾವಣೆಯ ವಿಷಯ ಆಗುತ್ತೋ ಅಂತ ಹೆದರಿದ ಸರ್ಕಾರ ಈ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ತೈವಾನ್ಗೆ ಕೊಡಬೇಕಾದ ಆಯುಧಗಳನ್ನು ಕಳುಹಿಸಿಕೊಟ್ಟಿದೆ. ಮಜಾ ಅಂದ್ರೆ ಆ ಆಯುಧಗಳ ಒಪ್ಪಂದ ನಡೆದಾಗ ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಇತ್ತು. ಈಗ ಆಯುಧಗಳು ಅವರನ್ನ ತಲುಪೋ ಹೊತ್ತಿಗೆ ಕೂಡ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರನೇ ರಚನೆ ಆಗ್ತಾ ಇದೆ. ಇನ್ನು ನಾವಿಲ್ಲಿ ಈ ATACMS ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಇವುಗಳನ್ನ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಇವು ಸೂಪರ್ ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು ಲಿಂಕ್ ಟೆಮ್ಕೋ ವಾಟ್ ಅನ್ನೋ ಕಂಪನಿ ಇದನ್ನು ಡೆವಲಪ್ ಮಾಡ್ತು. ಆ ಬಳಿಕ ಇದನ್ನು ಫೈನ್ ಟ್ಯೂನ್ ಮಾಡಿದ್ದ ಲಾಕ್ಹೀಡ್ ಮಾರ್ಟಿನ್ ಇವುಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಇವು 190 ಮೈಲಿ ದೂರದಲ್ಲಿನ ಟಾರ್ಗೆಟ್ ಅನ್ನ ಈಸಿಯಾಗಿ ಹೊಡೆದು ಹಾಕುವ ತಾಕತ್ತನ್ನು ಹೊಂದಿವೆ. ಹೀಗಾಗಿನೇ ಇವುಗಳಿಗೆ ತೈವಾನ್ ಆರ್ಡರ್ ಮಾಡ್ತು. ಅವರಿಗೆ ಚೈನಾದ ವಿರುದ್ಧ ಉತ್ತಮವಾದ ಮಿಸೈಲ್ ವ್ಯವಸ್ಥೆ ಅವಶ್ಯಕತೆ ಇತ್ತು. ಹೀಗಾಗಿ
ತೈವಾನ್ ಈ ಟ್ಯಾಕ್ಟಿಕಲ್ ಮಿಸೈಲ್ಗಳ ಖರೀದಿಯನ್ನು ಮಾಡ್ತು. ಗೆಳೆಯರೆ, ROC ಅಂದ್ರೆ ರಿಪಬ್ಲಿಕ್ ಆಫ್ ಚೈನಾ ಅಥವಾ ತೈವಾನ್ಗೆ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಾದ ಹಾಗೂ ಚೈನಾದ ಯುದ್ಧ ವಿಮಾನಗಳು ಡ್ರೋನ್ಗಳ ವಿರುದ್ಧ ಡೆಟರೆನ್ಸ್ಗೆ ಒತ್ತು ಕೊಡಬೇಕಾದ ಅಗತ್ಯ ಇದೆ. ಅಫ್ಕೋರ್ಸ್ ಇಲ್ಲಿ ಚೈನಾ ಯುದ್ಧಕ್ಕೆ ನಿಂತರೆ ಅಂಗೈ ಅಗಲದ ತೈವಾನ್ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯುದ್ಧಕ್ಕೆ ನಿಂತರೆ ತೈವಾನ್ ನಾಶ ಆಗುತ್ತೆ ಅನ್ನೋದರ ಜೊತೆಗೆ ನಮ್ಮ ಒಂದಷ್ಟು ನಗರಗಳನ್ನು ಕೂಡ ನಾಶ ಮಾಡಿ ಅದು ನಾಶವಾಗುತ್ತೆ ಅನ್ನೋ ಭಯ ಇದ್ರೆ ಚೈನಾ ಯುದ್ಧ ಮಾಡೋದಕ್ಕೆ ಹಿಂಜರಿಯುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೈವಾನ್. ಅದರ ಮತ್ತೊಂದು ಬದಿಯಲ್ಲಿರೋದೇ ಚೈನಾ. ಈ ಎರಡೂ ದೇಶಗಳ ನಡುವಿನ ಅಂತರ 130 ಕಿಲೋಮೀಟರ್ನಿಂದ 220 ಕಿಲೋಮೀಟರ್ಗಳಷ್ಟು ಮಾತ್ರ ಇದೆ. ಹೀಗಾಗಿ ಅಮೆರಿಕಾದ ಮಿಸೈಲ್ಗಳ ಮೂಲಕ ತೈವಾನ್ ಚೈನಾ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಕಾರಣಕ್ಕೆ ಅಮೆರಿಕಾದ ಮಿಸೈಲ್ ಸಿಸ್ಟಮ್ಗಳನ್ನು ಇಟ್ಕೋಬೇಕು ಅಂತ ತೈವಾನ್ ಬಯಸ್ತಾ ಇದೆ. ಇನ್ನು ಹಿಮಾರ್ಸ್ ಮಿಸೈಲ್ ಸಿಸ್ಟಮ್, ಇದನ್ನು ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅಂತ ಕರೀತಾರೆ. 1990ರ ಸಮಯದಲ್ಲಿ ಅಮೆರಿಕ ಈ ಹಿಮಾರ್ಸ್ಗಳನ್ನು ತಯಾರು ಮಾಡಿತು. ಇದನ್ನು ವಾಹನಗಳಿಗೆ ಅಳವಡಿಸಿ ಶತ್ರುಗಳ ವಿರುದ್ಧ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಮೆರಿಕ ನಿರ್ಮಿತ C-17 ಗ್ಲೋಬ್ ಮಾಸ್ಟರ್, C-5 ಗ್ಯಾಲಾಕ್ಸಿ ಹಾಗೂ C-130 ಹರ್ಕ್ಯುಲಸ್ ಮುಂತಾದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳ ಮೂಲಕ ಕೂಡ ಇದನ್ನು ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವು ಆಫ್ಘನಿಸ್ತಾನದ ಯುದ್ಧದಲ್ಲಿ, ಇರಾಕ್ ವಿರುದ್ಧದ ಯುದ್ಧದಲ್ಲಿ, ಸಿರಿಯಾದ ನಾಗರಿಕ ಸಂಘರ್ಷದಲ್ಲಿ ಯಶಸ್ವಿಯಾಗಿ ಬಳಕೆಯಾಗಿವೆ. ಹೀಗಾಗಿ ಇವು ಕೂಡ ತೈವಾನ್ಗೆ ಚೈನಾದ ವಿರುದ್ಧದ ದಾಳಿಯ ಸಮಯದಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತವೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಆಯುಧಗಳು ಇನ್ನು ಮುಂದೆ ತೈವಾನ್ ಮೇಲೆ ಚೈನಾದ ಉಪಟಳವನ್ನು ತಡೆಯುವ ನಿಟ್ಟಲ್ಲಿ ಸಹಾಯ ಮಾಡಬಹುದು ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಆಯುಧಗಳ ವ್ಯಾಪಾರ ಮತ್ತು ಸರಬರಾಜು ಅನ್ನೋದಿದೆ ನೋಡಿ, ಇದು ತಕ್ಷಣಕ್ಕೆ ಆಗಿ ಹೋಗೋ ಥರದ್ದು ಅಲ್ಲ. ಈಗ ನೋಡಿ, ಭಾರತ ಮತ್ತು ಫ್ರಾನ್ಸ್ ನಡುವೆ ರಫೇಲ್ ಯುದ್ಧ ವಿಮಾನ ಒಪ್ಪಂದ ಆಗಿದ್ದು 2012ರಲ್ಲಿ. ಅವು 2016 ಆದರೂ ಕೂಡ ಭಾರತಕ್ಕೆ ಬರಲಿಲ್ಲ. ಮುಂದೆ 2016ರಲ್ಲಿ ರಫೇಲ್ ಬಗ್ಗೆ ಹೊಸ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದ್ವು. ಆ ನಂತರ ಕೂಡ ರಫೇಲ್ ಭಾರತಕ್ಕೆ ಬಂದಿದ್ದು 2020ರಲ್ಲಿ. ಇಲ್ಲಿ ಕೂಡ ತೈವಾನ್ಗೆ ಆಯುಧ ಕೊಡೋದಕ್ಕೆ ಅಮೆರಿಕ ಒಪ್ಪಿದ್ದು 2020ರಲ್ಲಿ. 2024ರ ಅಂತ್ಯಕ್ಕವು ತೈವಾನನ್ನ ಸೇರಿವೆ ಅಲ್ವಾ ಅಂತ ನಿಮಗೆ ಅನ್ನಿಸಬಹುದು. ರಫೇಲ್ ಒಪ್ಪಂದದ ಸಮಯಕ್ಕೂ ತೈವಾನ್ ಅಮೆರಿಕ ನಡುವೆ ನಡೆದ ಒಪ್ಪಂದದ ಸಮಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ರಫೇಲ್ ಖರೀದಿಗೆ ಭಾರತ ಸಹಿ ಹಾಕಿದಾಗ ನಾವು ತಕ್ಷಣಕ್ಕೆ ಯಾರ ಜೊತೆಗೂ ಯುದ್ಧ ಮಾಡಬೇಕಿರಲಿಲ್ಲ. ಇನ್ನು ಈ ವಿಮಾನಗಳನ್ನ ಭಾರತದ ಸ್ಪೆಸಿಫಿಕೇಶನ್ಗೆ ತಕ್ಕ ಹಾಗೆ ಸಿದ್ಧಗೊಳಿಸಿ ಫ್ರಾನ್ಸ್ ಕೊಡಬೇಕಿತ್ತು. ಹೀಗಾಗಿ ಅದು ಸ್ವಲ್ಪ ವಿಳಂಬ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಆದರೆ ಯುದ್ಧದ ಹೊಸ್ತಿಲಲ್ಲಿ ನಿಂತ ದೇಶಕ್ಕೆ ಆಯುಧಗಳನ್ನು ಕೊಡೋ ಒಪ್ಪಂದ ಮಾಡಿಕೊಂಡ ಅಮೆರಿಕ ಅದರಲ್ಲಿ ವಿಳಂಬ ಮಾಡೋದು ಉದ್ದೇಶಪೂರ್ವಕ ಅಂತ ಅನ್ನಿಸದೇ ಇರೋದಿಲ್ಲ. ಡೆಮಾಕ್ರೆಟಿಕರಿಗೆ ಅಧಿಕಾರದಲ್ಲಿದ್ದಷ್ಟು ದಿನ ಚೈನಾನ ತಡೆದುಕೊಳ್ಳೋದು ಬೇಕಿರಲಿಲ್ಲ. ಚುನಾವಣಾ ಸಮಯದಲ್ಲಿ ಹೆಸರನ್ನ ಕೆಡಿಸ್ಕೊಳ್ಳೋದಿಕ್ಕೂ ಅವರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಮತದಾನಕ್ಕೆ ಮೊದಲು ಆಯುಧಗಳ ಸರಬರಾಜನ್ನ ಅಮೆರಿಕ ಪೂರ್ಣಗೊಳಿಸಿದೆ. ಆ ಆಯುಧಗಳು ಈಗ ತೈವಾನನ್ನ ಸೇರಿವೆ. ರಾಜಕಾರಣ ಅಂದ್ರೆ ಇದೆ ಅಲ್ವೇ? ಇದು ಗೆಳೆಯರೆ ತೈವಾನ್ಗೆ ಆಯುಧ ಸರಬರಾಜು ವಿಳಂಬದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.